ಡಾಕ್ಟರ್ ಪರಮೇಶ್ವರ್ ಸಾಹೇಬರು ನನಗೆ ಬಹಳಷ್ಟು ಇನ್ಸಿಸ್ಟ್ ಮಾಡಿ ಹೇಳಿದ್ರು, ಈ ಸರ್ತಿ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಒಳಗಡೆ ನಾವು ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾನು ಪರಮೇಶ್ವರ್ ಸಾಹೇಬರೆಲ್ಲ ಚೀಫ್ ಮಿನಿಸ್ಟರ್ ಹತ್ರ ಕೂತ್ಕೊಂಡು ವಿಶೇಷವಾಗಿ ಇದನ್ನು ಸಂಪುಟ ಸಭೆಗೆ ತಂದು ಇದನ್ನು ಅನುಮೋದನೆ ತಗೊಂಬಂದು ಇವತ್ತು ಪ್ರತಿಷ್ಠಾಪನೆ ಮಾಡುವಂಥ ಕೆಲಸ ಮಾಡಿದ್ದೆ. ಮತ್ತೆ ನಾನು ಇನ್ನೊಂದು ವಿಚಾರ ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಸಂಪುಟ ಸಭೆಯಲ್ಲಿ ಈ ಒಂದು ವಿಚಾರವನ್ನ, ಈ ಪುತ್ಥಳಿಯನ್ನ ಇಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಿಯಾಗಿ ಉಪಮುಖ್ಯಮಂತ್ರಿ ಆದಿಗಳಾಗಿ ಎಲ್ಲ ಸಚಿವರು ಒಂದೇ ಒಂದು ಸೆಕೆಂಡ್ ಸಹ ಯೋಚನೆ ಮಾಡಿಲ್ಲ. ಯಾವಾಗ ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿ ಇಲ್ಲಿ ಇಡಬೇಕು ಅಂದವಾಗ ಎಲ್ಲರೂ ಸಹ ಇದ್ದ 33 ಜನ 1 ಸೆಕೆಂಡ್ 5 ಸೆಕೆಂಡ್ ಸಹ ಇದಕ್ಕೆ ತಗೊಂಡಿಲ್ಲ. ಯಾವುದು ಎಲ್ಲ ಫಸ್ಟ್ ಈ ಪುತ್ಥಳಿಯನ್ನು ಸ್ಥಾಪನೆ ಮಾಡಲೇಬೇಕು ಅಂತ ಹೇಳಿದಂಥ ಈ ಸಂದರ್ಭದಲ್ಲಿ ಇಡೀ ಸಚಿವ ಸಂಪುಟಕ್ಕೆ ನಾನು ನಮ್ಮ ತುಮಕೂರು ಜಿಲ್ಲೆಯ ಜನಗಳ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ, ಮತ್ತೆ ಇದರ ಎಲ್ಲನೂ ಕ್ರೆಡಿಟ್ ಹೋಗ್ಬೇಕಾಗಿರೋದು ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರಿಗೆ. ಅವರು ಯಾವುದೇ ನಿರ್ಧಾರಗಳು ತಗೊಂಡ್ರೂ ಬಹಳ ಸ್ಪಷ್ಟವಾದ ನಿರ್ಧಾರ, ಸೌಮ್ಯ ಸ್ವಭಾವ. ಆದರೆ ಅವರು ತಗೊಳ್ಳುವಂಥ ನಿರ್ಧಾರಗಳು ಯಾರಿಗೂ ಗೊತ್ತಾಗಲ್ಲ, ಅವ್ರು ಇಟ್ಟಂಥ ಗುರಿ ಯಾರಿಗೂ ಗೊತ್ತಾಗಲ್ಲ. ಆದರೆ ನಿಜವಾದ ಜನಗಳಿಗೆ ಅದು ಅರ್ಥ ಆಗ್ತದೆ. ಈ ಸಮಾಜದಲ್ಲಿ ಯಾರು ತುಳಿತಕ್ಕೆ ಒಳಪಟ್ಟಿರ್ತಾರೆ, ಹಿಂದುಳಿದವರಾಗ್ಲಿ, ದಲಿತರಾಗ್ಲಿ, ಅಲ್ಪಸಂಖ್ಯಾತರಾಗ್ಲಿ, ಮೇಲ್ವರ್ಗದಲ್ಲಿರುವ ಬಡವರಿಗೂ ಸಹ ನಮ್ಮ ಹೋಮ್ ಮಿನಿಸ್ಟರ್ ಯಾವತ್ತೂ ಇಲ್ಲ ಅಂತ ಹೇಳಿದವರು. ಇವತ್ತು ಇಡೀ ರಾಜ್ಯದಲ್ಲಿ ಹೋಮ್ ಮಿನಿಸ್ಟರ್ ಅವರದೇ ಆದ ಜೋರಾಗಿ ಮಾತಾಡದೇ ಇರ್ಬೋದು. ನಾನು ನನ್ನ ಜೀವನದಲ್ಲಿ ಮೊದಲನೇ ಸರ್ತಿ ಅವರು ಜೋರಾಗಿ ಮಾತಾಡೋದು ನೋಡಿರೋದು. ಜೋರಾಗಿ ಮಾತಾಡೋದು ಇದ್ದಂಥ ಸಂದರ್ಭದಲ್ಲೂ ಸಹ ಅವರು ತೆಗೆದುಕೊಂಡ ನಿರ್ಧಾರಗಳು ಬಹಳಷ್ಟು ಈ ರಾಜ್ಯದಲ್ಲಿ ಪ್ರಸ್ತುತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ದಿವಸಗಳಲ್ಲಿ ನಮ್ಮ ಪರಮೇಶ್ವರ್ ಸಾಹೇಬರಿಗೆ ಇನ್ನೂ ಅತಿ ಉನ್ನತವಾದ ಸ್ಥಾನ ಸಿಕ್ಕದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರ ಆಶೀರ್ವಾದ ಇವತ್ತು ತುಮಕೂರು ಜಿಲ್ಲೆಯ ಇಡೀ ಜನಗಳ ಆಶೀರ್ವಾದ, ಕರ್ನಾಟಕ ರಾಜ್ಯದ ಜನಗಳ ಆಶೀರ್ವಾದ ಪರಮೇಶ್ವರ್ ಸಾಹೇಬ್ರ ಮೇಲೆ ಇರಲಿ, ನಮ್ಮ ಮಾದೇವಪ್ಪನ ಮೇಲೆ ಇರಲಿ, ರಾಜವಣ್ಣ ಮೇಲೆ ಇರಲಿ. ನಾವೆಲ್ಲ ಇಲ್ಲಿ ಕೂತಿದ್ದೀರಿ ಶಾಸಕರು, ಎಲ್ಲ ಶಾಸಕರು BJP ಒಳಗೊಂಡಂತೆ ನಾನು ಹೇಳ್ತಾ ಇದ್ದೀನಿ. ಯಾರು ಇಲ್ಲ ಅನ್ಯತಾ ಭಾವಿಸ್ಬೇಕಾಗಿಲ್ಲ. ಸುರೇಶ್ ಗೌಡ್ರು ನಗ್ತಾವ್ರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸುರೇಶ್ ಗೌಡ್ರು ಆದಿಯಾಗಿ, ನಮ್ಮ ಜ್ಯೋತಿ ಗಣೇಶ್ ಆದಿಯಾಗಿ, ರಂಗನಾಥ್ ಆದಿಯಾಗಿ, ನಮ್ಮ ವೆಂಕಟೇಶ್ ಆದಿಯಾಗಿ, ಎಲ್ಲರ ಮೇಲೂ ಡಾಕ್ಟರ್ ಅಂಬೇಡ್ಕರ್ ಅವರ ಆಶೀರ್ವಾದ ಇರಲಿ. ಯಾರು ಜನಗಳ ಪರವಾಗಿರ್ತಾರೆ ಅವರಿಗೆ ಅಧಿಕಾರ ಸಿಗ್ತದೆ. ಜಾತಿ ಜನಾಂಗಗಳ ಮಧ್ಯದಲ್ಲಿ ತಂದಿಟ್ಟು ರಾಜಕಾರಣ ಮಾಡುವಂಥ ಜನಗಳ ಗೊತ್ತು ನಿಮಗೆ, ಅದ್ರ ಬಗ್ಗೆ ನಾನು ರಾಜಕೀಯ ಮಾತಾಡೋಕೆ ಹೋಗಲ್ಲ. ಆದರೆ ಅಂಬೇಡ್ಕರ್ ಅವರು ಕೊಟ್ಟಂಥ ಸ್ವತಂತ್ರವನ್ನು ಒಳ್ಳೆಯದಕ್ಕೆ ಉಪಯೋಗಿಸಿ ಈ ದೇಶವನ್ನು ಕಟ್ಟುವಂಥ ಕೆಲಸ ನಾವು ನೀವೆಲ್ಲ ಸೇರಿ ಮಾಡೋಣ ಅಂತ ಹೇಳಿ, ಈ ಒಂದು ಇಷ್ಟೊಂದು ಅರ್ಥಪೂರ್ಣವಾದ ಪುಣ್ಯವಾದ ಕಾರ್ಯಕ್ರಮಕ್ಕೆ ನನಗೂ ಸಹ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಮ್ಮ ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರಿಗೆ ಮತ್ತು ಇಡೀ ಜಿಲ್ಲಾಡಳಿತಕ್ಕೆ ನನ್ನ ನಮಸ್ಕಾರಗಳನ್ನ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭೀಮ್.